ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯಲ್ಲ. ಲಾರಿ ಮಾಲೀಕರ ಸಂಘದವರು ಹೇಳ್ತಾ ಇದ್ದಾರೆ. ಷಣ್ಮುಗಪ್ಪ, ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರ ಜೊತೆ 3 ಬೇಡಿಕೆಗಳನ್ನ ಇಟ್ಟಿದ್ವಿ, 3 ತಿಂಗಳ ಸಮಯ ತೆಗೆದುಕೊಂಡಿದ್ದಾರೆ ಅದಕ್ಕೋಸ್ಕರ. ಹಾಗಾಗಿ ಸಂಧಾನ ಸಭೆ ವಿಫಲವಾಗಿದೆ. ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವರು ಬಾರ್ಡರ್ ಇಶ್ಯೂಸ್ ಕೂಡ ಇಟ್ಟಿದ್ರು. ಟೋಲ್ ಮತ್ತು ಡೀಸೆಲ್ ದರ ಕಡಿಮೆ ಆಗುವವರೆಗೂ ಕೂಡ ನಾವು ಮುಷ್ಕರ ವಾಪಸ್ ಪಡೆಯಲ್ಲ ಅಂತ ಷಣ್ಮುಗಪ್ಪ ಹೇಳಿದ್ದಾರೆ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಮಾಧ್ಯಮಗಳಿಗೆ ಮಾತನಾಡಿದ್ರು. ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆ ಬಳಿಕ ಇವತ್ತು ಲಾರಿ ಮುಷ್ಕರ ನಡೆಯುತ್ತಾ ಇದೆ. ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದ್ದಾರೆ. 3 ಬೇಡಿಕೆಗಳನ್ನ ಬಹಳ ಪ್ರಮುಖವಾಗಿ ಅವರು ಮುಂದೆ ಇಟ್ಟಿದ್ರು. ಒಂದು, ಬಾರ್ಡರ್ ನಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ ಲಾರಿಗಳಿಗೆ ಅನ್ನುವಂಥದ್ದು. 2ನೇದು, ಡೀಸೆಲ್ ದರ ಹೆಚ್ಚಳದಿಂದಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಅಂತ. 3ನೇದು, ಟೋಲ್ಗಳಲ್ಲಿ ಸುಂಕ ವಸೂಲಾತಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಒಟ್ಟು ಈ 3 ವಿಚಾರಗಳು ಸಾಕಷ್ಟು ತೊಂದರೆಯನ್ನ ತಂದೊಡ್ತಾ ಇದೆ ಅಂತ ಸಚಿವರ ಜೊತೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆ ನಡೆಸಿದ್ರು. ಈ 3 ವಿಚಾರಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಬೇರೆ ರಾಜ್ಯಗಳ ಜೊತೆ ಮಾತನಾಡ್ತೀನಿ, ಹಾಗೇನೆ ನೀವು ಸಿಎಂ ಜೊತೆ ಮಾತಾಡಬೇಕಾಗುತ್ತೆ, ಜೊತೆಗೆ 3 ತಿಂಗಳು ಸಮಯ ಬೇಕು ಇದನ್ನೆಲ್ಲ ಸರಿಪಡಿಸೋದಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಷಣ್ಮುಗಪ್ಪ ಅವರು ಹೇಳ್ತಾ ಇದ್ದಾರೆ, ಸಚಿವರ ಜೊತೆ ಮಾತುಕತೆ ವಿಫಲ ಆಗಿದೆ, ಹಾಗಾಗಿ ನಾವು ಮುಷ್ಕರನ ವಾಪಸ್ ಪಡೆಯಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ ಮುಷ್ಕರನ. ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, ಆರ್ಟಿಒ, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತಿಳಿದಿದ್ದಾರೆ. 14 ಸ್ಟೇಟ್ ಅಲ್ಲಿ ತಿಳಿದಿದ್ದಾರೆ ಅಂತ ಹೇಳಿದ್ವಿ. ಸೌತ್ ಅಲ್ಲಿ, ಆಂಧ್ರಪ್ರದೇಶದಲ್ಲಿ ಮಾತ್ರ ತಿಳಿದಿದ್ದಾರೆ. ಎಲ್ಲಾ ರಾಜ್ಯ ಸೇರಿ ಮಾತಾಡಿ ನಾವು ತಿಳಿತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮೇಗ 100 ಕೋಟಿ ಮೇಗ ರೆವಿನ್ಯೂ ಬರ್ತಾ ಇದೆ. ಅದನ್ನು ಯಾವ ತರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯಲ್ಲ. ಲಾರಿ ಮಾಲೀಕರ ಸಂಘದವರು ಹೇಳ್ತಾ ಇದ್ದಾರೆ. ಷಣ್ಮುಗಪ್ಪ, ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರ ಜೊತೆ 3 ಬೇಡಿಕೆಗಳನ್ನ ಇಟ್ಟಿದ್ವಿ, 3 ತಿಂಗಳ ಸಮಯ ತೆಗೆದುಕೊಂಡಿದ್ದಾರೆ ಅದಕ್ಕೋಸ್ಕರ. ಹಾಗಾಗಿ ಸಂಧಾನ ಸಭೆ ವಿಫಲವಾಗಿದೆ. ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವರು ಬಾರ್ಡರ್ ಇಶ್ಯೂಸ್ ಕೂಡ ಇಟ್ಟಿದ್ರು. ಟೋಲ್ ಮತ್ತು ಡೀಸೆಲ್ ದರ ಕಡಿಮೆ ಆಗುವವರೆಗೂ ಕೂಡ ನಾವು ಮುಷ್ಕರ ವಾಪಸ್ ಪಡೆಯಲ್ಲ ಅಂತ ಷಣ್ಮುಗಪ್ಪ ಹೇಳಿದ್ದಾರೆ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಮಾಧ್ಯಮಗಳಿಗೆ ಮಾತನಾಡಿದ್ರು. ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆ ಬಳಿಕ ಇವತ್ತು ಲಾರಿ ಮುಷ್ಕರ ನಡೆಯುತ್ತಾ ಇದೆ. ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದ್ದಾರೆ. 3 ಬೇಡಿಕೆಗಳನ್ನ ಬಹಳ ಪ್ರಮುಖವಾಗಿ ಅವರು ಮುಂದೆ ಇಟ್ಟಿದ್ರು. ಒಂದು, ಬಾರ್ಡರ್ ನಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ ಲಾರಿಗಳಿಗೆ ಅನ್ನುವಂಥದ್ದು. 2ನೇದು, ಡೀಸೆಲ್ ದರ ಹೆಚ್ಚಳದಿಂದಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಅಂತ. 3ನೇದು, ಟೋಲ್ಗಳಲ್ಲಿ ಸುಂಕ ವಸೂಲಾತಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಒಟ್ಟು ಈ 3 ವಿಚಾರಗಳು ಸಾಕಷ್ಟು ತೊಂದರೆಯನ್ನ ತಂದೊಡ್ತಾ ಇದೆ ಅಂತ ಸಚಿವರ ಜೊತೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆ ನಡೆಸಿದ್ರು. ಈ 3 ವಿಚಾರಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಬೇರೆ ರಾಜ್ಯಗಳ ಜೊತೆ ಮಾತನಾಡ್ತೀನಿ, ಹಾಗೇನೆ ನೀವು ಸಿಎಂ ಜೊತೆ ಮಾತಾಡಬೇಕಾಗುತ್ತೆ, ಜೊತೆಗೆ 3 ತಿಂಗಳು ಸಮಯ ಬೇಕು ಇದನ್ನೆಲ್ಲ ಸರಿಪಡಿಸೋದಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಷಣ್ಮುಗಪ್ಪ ಅವರು ಹೇಳ್ತಾ ಇದ್ದಾರೆ, ಸಚಿವರ ಜೊತೆ ಮಾತುಕತೆ ವಿಫಲ ಆಗಿದೆ, ಹಾಗಾಗಿ ನಾವು ಮುಷ್ಕರನ ವಾಪಸ್ ಪಡೆಯಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ ಮುಷ್ಕರನ. ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, ಆರ್ಟಿಒ, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತಿಳಿದಿದ್ದಾರೆ. 14 ಸ್ಟೇಟ್ ಅಲ್ಲಿ ತಿಳಿದಿದ್ದಾರೆ ಅಂತ ಹೇಳಿದ್ವಿ. ಸೌತ್ ಅಲ್ಲಿ, ಆಂಧ್ರಪ್ರದೇಶದಲ್ಲಿ ಮಾತ್ರ ತಿಳಿದಿದ್ದಾರೆ. ಎಲ್ಲಾ ರಾಜ್ಯ ಸೇರಿ ಮಾತಾಡಿ ನಾವು ತಿಳಿತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ.
ಕೂಡಲೇ 100 crore ಮೇಗ 100 ಕೋಟಿ ಮೇಗ ರೆವಿನ್ಯೂ ಬರ್ತಾ ಇದೆ. ಅದನ್ನು ಯಾವ ತರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯಲ್ಲ, ಲಾರಿ ಮಾಲೀಕರ ಸಂಘದವರು ಹೇಳ್ತಾ ಇದ್ದಾರೆ. ಷಣ್ಮುಗಪ್ಪ, ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರ ಜೊತೆ 3 ಬೇಡಿಕೆಗಳನ್ನ ಇಟ್ಟಿದ್ವಿ, 3 ತಿಂಗಳ ಸಮಯ ತೆಗೆದುಕೊಂಡಿದ್ದಾರೆ ಅದಕ್ಕೋಸ್ಕರ. ಹಾಗಾಗಿ ಸಂಧಾನ ಸಭೆ ವಿಫಲವಾಗಿದೆ. ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವರು ಬಾರ್ಡರ್ ಇಶ್ಯೂಸ್ ಕೂಡ ಇಟ್ಟಿದ್ರು. ಟೋಲ್ ಮತ್ತು ಡೀಸೆಲ್ ದರ ಕಡಿಮೆ ಆಗುವವರೆಗೂ ಕೂಡ ನಾವು ಮುಷ್ಕರ ವಾಪಸ್ ಪಡೆಯಲ್ಲ ಅಂತ ಷಣ್ಮುಗಪ್ಪ ಹೇಳಿದ್ದಾರೆ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಮಾಧ್ಯಮಗಳಿಗೆ ಮಾತನಾಡಿದ್ರು. ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆ ಬಳಿಕ ಓಕೆ, ಇವತ್ತು ಲಾರಿ ಮುಷ್ಕರ ನಡೀತಾ ಇದೆ. ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದ್ದಾರೆ. 3 ಬೇಡಿಕೆಗಳನ್ನ ಬಹಳ ಪ್ರಮುಖವಾಗಿ ಅವರು ಮುಂದೆ ಇಟ್ಟಿದ್ರು. ಒಂದು ಬಾರ್ಡರ್ ನಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ ಲಾರಿಗಳಿಗೆ ಅನ್ನುವಂಥದ್ದು. 2ನೇದು ಡೀಸೆಲ್ ದರ ಹೆಚ್ಚಳದಿಂದಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಅಂತ. 3ನೇದು ಟೋಲ್ಗಳಲ್ಲಿ ಸುಂಕ ವಸೂಲಾತಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಒಟ್ಟು ಈ 3 ವಿಚಾರಗಳು ಸಾಕಷ್ಟು ತೊಂದರೆಯನ್ನ ತಂದೊಡ್ತಾ ಇದೆ ಅಂತ ಸಚಿವರ ಜೊತೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆ ನಡೆಸಿದ್ರು. ಈ 3 ವಿಚಾರಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಬೇರೆ ರಾಜ್ಯಗಳ ಜೊತೆ ಮಾತನಾಡ್ತೀನಿ, ಹಾಗೇನೆ ನೀವು ಸಿಎಂ ಜೊತೆ ಮಾತಾಡಬೇಕಾಗುತ್ತೆ, ಜೊತೆಗೆ 3 ತಿಂಗಳು ಸಮಯ ಬೇಕು ಇದನ್ನೆಲ್ಲ ಸರಿಪಡಿಸೋದಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಷಣ್ಮುಗಪ್ಪ ಅವರು ಹೇಳ್ತಾ ಇದ್ದಾರೆ, ಸಚಿವರ ಜೊತೆ ಮಾತುಕತೆ ವಿಫಲ ಆಗಿದೆ, ಹಾಗಾಗಿ ನಾವು ಮುಷ್ಕರನ ವಾಪಸ್ ಪಡೆಯಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ ಮುಷ್ಕರನ. ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, RTO, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತೆಗೆದಿದ್ದಾರೆ. 14 ಸ್ಟೇಟ್ ಅಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ವಿ. ಸೌತ್ ಅಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮಾತ್ರ ತೆಗೆದಿದ್ದಾರೆ. ಎಲ್ಲಾ ರಾಜ್ಯ ಸೇರಿ ಮಾತಾಡಿ ನಾವು ತೆಗಿತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮೇಗ 100 ಕೋಟಿ ಮೇಗ ರೆವಿನ್ಯೂ ಬರ್ತಾ ಇದೆ. ಅದನ್ನು ಯಾವ ತರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯಲ್ಲ, ಲಾರಿ ಮಾಲೀಕರ ಸಂಘದವರು ಹೇಳ್ತಾ ಇದ್ದಾರೆ. ಷಣ್ಮುಗಪ್ಪ, ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರ ಜೊತೆ 3 ಬೇಡಿಕೆಗಳನ್ನ ಇಟ್ಟಿದ್ವಿ, 3 ತಿಂಗಳ ಸಮಯ ತೆಗೆದುಕೊಂಡಿದ್ದಾರೆ ಅದಕ್ಕೋಸ್ಕರ. ಹಾಗಾಗಿ ಸಂಧಾನ ಸಭೆ ವಿಫಲವಾಗಿದೆ. ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವರು ಬಾರ್ಡರ್ ಇಶ್ಯೂಸ್ ಕೂಡ ಇಟ್ಟಿದ್ರು. ಟೋಲ್ ಮತ್ತು ಡೀಸೆಲ್ ದರ ಕಡಿಮೆ ಆಗುವವರೆಗೂ ಕೂಡ ನಾವು ಮುಷ್ಕರ ವಾಪಸ್ ಪಡೆಯಲ್ಲ ಅಂತ ಷಣ್ಮುಗಪ್ಪ ಹೇಳಿದ್ದಾರೆ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಮಾಧ್ಯಮಗಳಿಗೆ ಮಾತನಾಡಿದ್ರು. ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆ ಬಳಿಕ ಓಕೆ, ಇವತ್ತು ಲಾರಿ ಮುಷ್ಕರ ನಡೀತಾ ಇದೆ. ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದ್ದಾರೆ. 3 ಬೇಡಿಕೆಗಳನ್ನ ಬಹಳ ಪ್ರಮುಖವಾಗಿ ಅವರು ಮುಂದೆ ಇಟ್ಟಿದ್ರು. ಒಂದು ಬಾರ್ಡರ್ ನಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ ಲಾರಿಗಳಿಗೆ ಅನ್ನುವಂಥದ್ದು. 2ನೇದು ಡೀಸೆಲ್ ದರ ಹೆಚ್ಚಳದಿಂದಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಅಂತ. 3ನೇದು ಟೋಲ್ಗಳಲ್ಲಿ ಸುಂಕ ವಸೂಲಾತಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಒಟ್ಟು ಈ 3 ವಿಚಾರಗಳು ಸಾಕಷ್ಟು ತೊಂದರೆಯನ್ನ ತಂದೊಡ್ತಾ ಇದೆ ಅಂತ ಸಚಿವರ ಜೊತೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆ ನಡೆಸಿದ್ರು. ಈ 3 ವಿಚಾರಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಬೇರೆ ರಾಜ್ಯಗಳ ಜೊತೆ ಮಾತನಾಡ್ತೀನಿ, ಹಾಗೇನೆ ನೀವು ಸಿಎಂ ಜೊತೆ ಮಾತಾಡಬೇಕಾಗುತ್ತೆ, ಜೊತೆಗೆ 3 ತಿಂಗಳು ಸಮಯ ಬೇಕು ಇದನ್ನೆಲ್ಲ ಸರಿಪಡಿಸೋದಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಷಣ್ಮುಗಪ್ಪ ಅವರು ಹೇಳ್ತಾ ಇದ್ದಾರೆ, ಸಚಿವರ ಜೊತೆ ಮಾತುಕತೆ ವಿಫಲ ಆಗಿದೆ, ಹಾಗಾಗಿ ನಾವು ಮುಷ್ಕರನ ವಾಪಸ್ ಪಡೆಯಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ ಮುಷ್ಕರನ. ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು.
ಬಾರ್ಡರ್ ಆರ್ಟಿಒ ಚೆಕ್ ಪೋಸ್ಟ್ ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತೆಗೆದಿದ್ದಾರೆ, 14 ಸ್ಟೇಟ್ ಅಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ವಿ.